ಓಕೆ, ಮತ್ತೆ ನೀವು ಇವಾಗ ಹೊರಗಡೆ ಬಂದಿದ್ದೀರಾ, ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿರ್ತೀರಾ, ಮತ್ತೆ ಆಡಿಯನ್ಸ್ ರಿಯಾಕ್ಷನ್ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿರತ್ತೆ ಇವಾಗ. ಬಿಕಾಸ್ ಅಷ್ಟು ದಿನ ಒಳಗಡೆ ನಿಮ್ಗೆ ಏನೇನೋ ಗೊತ್ತಿರಲ್ಲ ಹೊರಗಡೆ ಏನಾಗ್ತಾ ಇರತ್ತೆ ಅಂತ. ನಿಮ್ಗೆ ಅನ್ಸುತ್ತಾ ಡ್ರೋನ್ ಪ್ರತಾಪ್ ಗೆಲ್ತಾರೆ ಅಂತ? ಇವಾಗ ಹೊರಗಡೆ ಬಂದಿದ್ಮೇಲೆ ನನಗೆ ಅನ್ಸುತ್ತೆ ಅವನು ಗೆಲ್ಲಕ್ಕೆ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಆಡಿಯನ್ಸ್ ಅವನ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಒಂದು ರಿಯಾಲಿಟಿ ಶೋ ಅಂದ್ರೆ ನೀ ಪಾಸಿಟಿವ್ ಮಾಡ್ತೀಯಾ ನೆಗೆಟಿವ್ ಮಾಡ್ತೀಯಾ ಆ ತರ ಏನೂ ಇಲ್ಲ. ಏನ್ ನೀ ಮಾಡೋದು ಕೆಲಸ ಆಗತ್ತಾ ಇಲ್ವಾ ಅದೇ ಮುಖ್ಯ. ಸೊ ಅವನು ಇಷ್ಟು ಮಾಡಿದ್ದು ಕೆಲಸ ಆಗ್ತಾ ಇದೆ. ಸೊ ಗುಡ್ ಫಾರ್ ಹಿಮ್, ಚೆನ್ನಾಗಿ ಆಡಿದಾನೆ ಅಂತ ನಾ ಹೇಳ್ತೀನಿ. ಓಕೆ, ಇನ್ನ ಮೈಕಲ್ ಅವರು ಈಗಾಗಲೇ ಬೇರೆ ಬೇರೆ ರಿಯಾಲಿಟಿ ಶೋಸ್ ಕೂಡ ಅಟೆಂಡ್ ಮಾಡಿದ್ದಾರೆ, ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮ್ಗೆ ಬೇರೆ ರಿಯಾಲಿಟಿ ಶೋಗೂ ಬಿಗ್ ಬಾಸ್ಗೂ ಏನ್ ಡಿಫ್ರೆನ್ಸ್ ಅಂತ ಅನಿಸ್ತು? ನನಗೆ ಬಿಗ್ ಬಾಸ್ ಅಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಇಮೋಷನಲ್ ಕಾಂಟೆಕ್ಸ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಫಸ್ಟ್ ಇದು ಪೀರಿಯಡ್ ಆಫ್ ಶೂಟಿಂಗ್ ಫೇಸಸ್ ಹೊರಗಡೆ ಬರುತ್ತೆ, 30 days ಆ ತರ ಇದ್ರೆ ಸ್ವಲ್ಪ ಹೈಡ್ ಮಾಡಬಹುದು. ಅಂಡ್ ಬೇರೆ ರಿಯಾಲಿಟಿ ಶೋಸ್ ಅಲ್ಲಿ ಶೂಟಿಂಗ್ ಮೇ ಬಿ 6 hours 8 hours ಅಷ್ಟೇ ಇರುತ್ತೆ. ಇದರಲ್ಲಿ 24 hours ಕ್ಯಾಮರಾಸ್ ರೋಲಿಂಗ್ ಅಲ್ಲೇ ಇದೆಯಲ್ಲ, ಅದರಲ್ಲಿ ಡೆಫಿನೆಟ್ಲಿ ಇಮೋಷನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂಡ್ ಇದರಲ್ಲಿ ಟಾಸ್ಕ್ಸ್ ಕಮ್ಮಿ, ಟಾಸ್ಕ್ ಬಂದು ಮೇನ್ ಫೋಕಸ್ ಇಲ್ಲ ಶೋಗೆ. ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು.